ನಮಸ್ತೆ ಸ್ನೇಹಿತರೆ, BNW ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಧರ್ಮದ ಮುಂದೆ ಶೌಚನ್ಯಾಳ ಸಾವು ಮರೆಯಾಗಿ ಬಿಟ್ಟಿದೆ. ಧರ್ಮಾಂಧತೆಯ ಮುಂದೆ ಕಾಮಾಂಧತೆ ಗೆದ್ದು ನಗುತ್ತಿದೆ. ಸ್ನೇಹಿತರೆ, 13 ವರ್ಷಗಳಿಂದ ಶೌಚನ್ಯಾದ ಸಾವಿನ ಪ್ರಕರಣದಲ್ಲಿ ಅನೇಕ ಏರಿಳಿತಗಳಾಗಿವೆ, ನೂರಾರು ಹೋರಾಟಗಳಾಗಿವೆ. ಆರೋಪ ಪ್ರತ್ಯಾರೋಪ, ಆಣೆ ಪ್ರಮಾಣ, ಪೊಲೀಸರ ತನಿಖೆಯ ಮೇಲಿನ ಅನುಮಾನ, ದೊಡ್ಡವರ ಮೇಲೆ ಅಪವಾದ ಆಗಿದೆ. ಆದರೆ ಇಲ್ಲಿಯವರೆಗೂ ಯಾವುದಕ್ಕೂ ಕೂಡ ಧರ್ಮದ ಲೇಬಲ್ ಅಂಟಿರಲಿಲ್ಲ. ರಾಜಕಾರಣದ ರಾಜಕೀಯ ಕೆಸರಚಾಟ ಕೂಡ ಆಗಿರಲಿಲ್ಲ. ಎಂಟ್ರಿ ಕೊಟ್ಟ ಸಮೀರ್, ಶೌಚನ್ಯ ಪರ ಹೋರಾಟ ಡಮಾರ್. ಈ ಸಮೀರ್ ಭೂತ ಎಂಬ ಹೆಸರಿನಿಂದ ವಿಡಿಯೋ ಮಾಡಿಬಿಟ್ಟ ನಂತರ ಕೆಲವರಿಗೆ ಧರ್ಮದ ಭೂತ ಹಿಡಿಯಿತು. ಕಾರಣ, ಈ ಸಮೀರ್ ಒಬ್ಬ ಮುಸ್ಲಿಂ ಹುಡುಗ ಅನ್ಯಾಯದ ವಿರುದ್ಧ ಮಾತನಾಡಬಾರದ, ಅಥವಾ ಒಬ್ಬ ಮುಸ್ಲಿಂ ಒಂದು ಹಿಂದೂ ಹೆಣ್ಣಿನ ಪರವಾಗಿ ನ್ಯಾಯ ಕೇಳಬಾರದ ಅಂತ ಎಲ್ಲರಿಗೂ ಅನಿಸಬಹುದು. ಯಾವುದೇ ಒಂದು ಹೆಣ್ಣಿಗೆ ಆದಂತಹ ಅನ್ಯಾಯದ ವಿರುದ್ಧ ನ್ಯಾಯ ಕೇಳಲು ಯಾವುದೇ ಜಾತಿ ಧರ್ಮದ ಅವಶ್ಯಕತೆ ಇರುವುದಿಲ್ಲ. ಆದರೆ ಈ ಸಮೀರ್ ತಾನು ಮಾಡಿದ ವಿಡಿಯೋದಲ್ಲಿ ಕೆಲವೊಂದು ಎಡವಟ್ಟು ಮಾಡಿದ್ದ. ಶೌಚನ್ಯಾಳ ಸಾವಿನ ಪ್ರಕರಣದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ಒಪ್ಪಿಸುವ ಕಾನೂನಿನ ಬಗ್ಗೆ ಮಾತನಾಡಿದ್ದ. ಹಾಗೆ ಅಲ್ಲಿಯ ಧರ್ಮಾಧಿಕಾರಿಯ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡದೆ ಅಲ್ಲಿರುವ ದಣಿಗಳು ಎಂಬ ಹೆಸರಿನಿಂದ ಉಲ್ಲೇಖ ಮಾಡಿ ಅಲ್ಲಿ ಅಕ್ರಮ ಅನಾಚಾರ ಮಾಡ್ತಿದ್ದಾರೆ ಅಂತ ನೇರವಾಗಿ ಹೇಳಿಬಿಟ್ಟಿದ್ದ. ಶೌಚನ್ಯಾಳ ಪ್ರಕರಣವನ್ನ ಹೇಳದೆ ಅಲ್ಲಿ ನಡೆದಿದ್ದ ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ಮಾತನಾಡಿ ದಣಿಗಳ ತಲೆಗೆ ಕಟ್ಟಿದ್ದ. ಇಷ್ಟು ಸಾಕಾಗಿತ್ತು ಶೌಚನ್ಯಾಳ ಪ್ರಕರಣಕ್ಕೆ. ಧರ್ಮದ ಬಣ್ಣ ಪ್ರಾರಂಭ ಆಗೋದಕ್ಕೆ ಧರ್ಮದ ಪ್ರವೇಶ ಮಾಡಿದ ಮೇಲೆ ರಾಜಕೀಯ ಸಹ ಬರಲೇಬೇಕಲ್ವಾ? ಅಲ್ಲಿಗೆ ಕೆಲವು ವಾಲ್ಮೀಗಳು, ಮತ್ತೆ ಕೆಲವು ಪತ್ರಕರ್ತರು, ಕೆಲವು ರಾಜಕಾರಣಿಗಳು ನಮ್ಮ ಧರ್ಮದ ಬಗ್ಗೆ ಮಾತನಾಡಲು ಇವನ್ಯಾರು? ನಮ್ಮ ದೇವಾಲಯವನ್ನ ಮುಜರಾಯಿ ಇಲಾಖೆಗೆ ಕೊಡಬೇಕೆಂದು ಕೇಳಲು ಇವನಿಗೆ ಯಾವ ಹಕ್ಕಿದೆ? ಇವನು ಒಬ್ಬ ಮುಸ್ಲಿಂ, ಬೇಕಿದ್ದರೆ ತನ್ನ ಧರ್ಮದ ಬಗ್ಗೆ ಮಾತನಾಡಲಿ, ತಾಕತ್ತಿದ್ರೆ ಮಸೀದಿಗಳನ್ನ ಸರ್ಕಾರದ ಆಡಳಿತಕ್ಕೆ ಕೊಡಲಿ ಅಂತ ಸಮೀರ್ ಮೇಲೆ ಮುಗಿದಿದ್ದರು. ಕೇವಲ ಶೌಚನ್ಯಾಳ ಸಾವಿನ ಹೋರಾಟದ ಬಗ್ಗೆ ಆಗಿದ್ರೆ ಈ ಧರ್ಮದ ಅಣೆಪಟ್ಟಿ ಬರ್ತಿರ್ಲಿಲ್ಲ. ಆದ್ರೆ ಒಬ್ಬ ಮುಸ್ಲಿಂ ಆಗಿ ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ ಮಾತನಾಡೋದು, ಆರೋಪ ಮಾಡಿದಾಗ ಧರ್ಮದ ಬಡಿದಾಟ ಆಗೋದು ಸಹಜ. ಯಾವ ಹೆಣ್ಣು ಸಾವಾಗಿತ್ತೋ ಆಕೆಯ ಧರ್ಮ ಮರೆತೇ ಹೋಗಿದ್ರು. ಧರ್ಮದ ಮುಂದೆ ಆಕೆ ಮೇಲೆ ನಡೆದ ಕ್ರೌರ್ಯ ಮರೆಯಾಗಿತ್ತು. ಇಲ್ಲಿ ನ್ಯಾಯ ಕೇಳೋದು ತಪ್ಪಲ್ಲ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು ತಪ್ಪಲ್ಲ. ಆದ್ರೆ ಕೆಲವೊಂದು ವಿಷಯಗಳನ್ನ ಸೂಕ್ಷ್ಮವಾಗಿ ಹೇಳಬೇಕಾಗತ್ತೆ. ಯಾವುದೇ ಸಾಕ್ಷಿ ಇಲ್ಲದೆ, ಆಧಾರ ಇಲ್ಲ ಮಾತನಾಡೋದು ಸಹ ತಪ್ಪಾಗುತ್ತೆ. ಅಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿರೋದು ಸತ್ಯ, ಆದ್ರೆ ಸಾಕ್ಷಿ ಇಲ್ಲ. ಸಮೀರ್ ಹೇಳಿರುವುದೆಲ್ಲ ಸತ್ಯವೂ ಅಲ್ಲ, ಸುಳ್ಳು ಸಹ ಅಲ್ಲ. ಹಾಗಾದ್ರೆ ಈ ವಿಡಿಯೋ ಮಾಡಿದ್ದು ತಪ್ಪ, ಅಥವಾ ಸಮೀರ್ ಮುಸ್ಲಿಂ ಆಗಿ ಹುಟ್ಟಿದ್ದು ತಪ್ಪ? ಇದೆಲ್ಲ ನೋಡ್ತಾ ಹೋದ್ರೆ ಶೌಚನ್ಯ ಹಿಂದುವಾಗಿ ಸತ್ತಿದ್ದು ತಪ್ಪ ಅಂತ ಅನಿಸದೇ ಇರುವುದು ಸುಳ್ಳಲ್ಲ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಕಣ್ಣ ಮುಂದೆ ಕಾಣುತ್ತಿರುವ ಒಂದು ಹೆಣ್ಣಿನ ಸಾವಿಗೆ ಕಾಣದೇ ಇರುವ ಧರ್ಮವನ್ನ ಪ್ರಶ್ನಿಸಬಹುದೇ? ಧರ್ಮೋ ರಕ್ಷತಿ ರಕ್ಷತಃ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.